ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ನನಗೆ ದೇವೇಗೌಡರ ಬಗ್ಗೆ ದೊಡ್ಡ ಗೌರವ ಇದೆ. ಅವ್ರು ಹಿರಿಕರು ನಮ್ಮ ಜನಾಂಗದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಪ್ರಧಾನಿ ಆಗಿದ್ರು. ಅವ್ರ ಬಗ್ಗೆ ಎರಡೇ ಮಾತಿಲ್ಲ. ಯಾಕೆ ಒಕ್ಕಲಿಗರೆಲ್ಲ ಬಿಟ್ಟು ಹೋದ್ರು ಸ್ವಾಮಿ ನಿಮ್ಮ ಕಾಲದಲ್ಲಿ? ನೀವು ಇತ್ತೀಚೆಗೆ ಬಂದ ಮೇಲೆ ಶಿವರಾಮೇಗೌಡ ಬಿಟ್ಟು ಹೋಗಿಲ್ಲ ಬಿಡಿ, ನನ್ನ ನೀವೇ ಕಳಿಸಿದ್ದೀವಿ. ನಾನು ಹೋಗಲಿಲ್ಲ. ನಾನು ಬಂದಿದ್ದರಿಂದ ಒಂದು ಪಾರ್ಟಿ MLA MP ಗೆದ್ದಿತ್ತು ಅವ್ರಿಗೆ. ನಾನು ಬಿಟ್ಟು ಹೋದ್ಮೇಲೆ MP ಹೋಯ್ತು. ಆದರೆ ನನ್ನನ್ನು ಕಳಿಸಿದ್ರು ನೀವು. ನನ್ನ ಬಿಡಿ, ಎಂತೆಂಥ ಮಹಾನಾಯಕರುಗಳು ಒಕ್ಕಲಿಗರನ್ನ ತುಣಿಯೋದಿಕ್ಕೆ ಇವರೇ ಯಾರು ಇಷ್ಟ ಇಲ್ಲ. ಈಗ ನನಗೂ ಕಾಲ ಟಿಕೆಟ್ ಕೊಟ್ಟರು. ನಿಮಗೆ ಗೊತ್ತು, 5 ತಿಂಗಳಿಂದ ನನ್ನ ಕೆಡಿಗೆ ಕೊಟ್ಟಲ್ಲ. ಯಾಕೆ ಕೊಡಲಿಲ್ಲ? ಏನು ಅಪರಾಧ ಮಾಡಿದ್ದೆ ನಾನು? 5 ತಿಂಗಳಿಗೆ ನಾನು ನನ್ನ ಮನೆ ಮಠ ಮಾಡ್ಕೊಂಡು ನಾವೆಲ್ಲ ದುಡ್ಡು ಹಾಕಿ ಎಲೆಕ್ಷನ್ ಖರ್ಚು ಮಾಡಬೇಕಲ್ಲ. ಒಂದು ಎಲೆಕ್ಷನ್ ಮಾಡಿ ಹೋರಾಟ ಮಾಡಿದ ಮೇಲೆ ಆಗ ಅನಾಹುತ ನನ್ನಿಂದ ಅದಕ್ಕೆ ಅನಾಹುತ ಇಲ್ಲ. ದೇವೇಗೌಡರು ಸಾಹೇಬ್ರನ್ನ ನಮ್ಮ ತಾತ ನಾನು ಹೋಗುವಾಗ ಕಾಲ ಹಿಡಿದ ತಕ್ಷಣ ನಾನು ಹಿಂಗೆ ಕರ್ಕೊಂಡೋಗಿ ಪಾರ್ಲಿಮೆಂಟಿಗೆ ಕೂರಿಸಿವೆ. ಪಾರ್ಲಿಮೆಂಟ್ ಮುಗಿದಾಗಿ ತಂದು ಕಾಯಿ ಬಿಟ್ಟಿವೆ. ನಾನು ಅಷ್ಟೊಂದು ಅನನ್ಯ ಭಕ್ತರಾಗಿದ್ದಂಥವನ್ನ ಟಿಕೆಟ್ ಕೊಡಲಿಲ್ವಲ್ಲ. ಯಾಕೆ? ಅವ್ರು ನಿಮ್ಮ ಮಗನಿಗೆ ಹಾಕೊಡಕ ಏನಾಯ್ತು? ನಿಮ್ಮ ಮಗನ ಭವಿಷ್ಯ ಇದರಿಂದಲೇ ಯಾತಕ್ಕೆ ನಮ್ಮ ತಿಳಿಸಿದ್ದು ಯಾಕೆ ಸ್ವಾಮಿ? ನನ್ನ ಯಾಕೆ ನನಗೆ ಯಾಕೆ ತಿರುಗಿ ಆಗ್ತಿತ್ತು? ನನಗೆ ನೀವೆಲ್ಲೇ ಮಾಡಲಿಲ್ವಾ? ನೀವೇ ಹೇಳಿ. ನೀವೆಲ್ಲ ಮಂಡ್ಯ ಬಂದ್ಬಿಟ್ಟು ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ನನ್ನ ಕಾಲದಲ್ಲಿ ನಾನು ಬರೀ 5.5 ತಿಂಗಳು ನನಗೆ ಅಧಿಕಾರದಲ್ಲಿ ಇದ್ದಿದ್ದು. 5.5 ತಿಂಗಳಲ್ಲಿ ನಾನು ಪಾಸ್ಪೋರ್ಟ್ ಆಫೀಸನ್ನ ಮಂಡಿಗೆ ತಂದ ಇಲ್ವಾ ಹೇಳಿ? ನೀವು ಹೇಳಿ. ನಾನು ಒಬ್ಬರೇ ತಂದುಬಿಡ್ಲಿಲ್ಲ. ನನಗೆ BJP ಅವರೇ ಸಪೋರ್ಟ್ ಮಾಡಿದ್ರಾಗ. ಸದಾನಂದ ಗೌಡರು ಸಪೋರ್ಟ್ ಮಾಡಿದ್ರು. ನಮ್ಮ ಮೈಸೂರು MP ಆಗಿದ್ರಲ್ಲ, ನಿಮಗೆ ಗೊತ್ತಿದೆ. ನೀವು ಯಾರು ಭಯ ಬಿಡಲಿಲ್ಲ. ಪಾಸ್ಪೋರ್ಟ್ ಎಲ್ಲರ ಒಂದು ತಾಲೂಕು ಕೊಟ್ಟು ರೊಟ್ಟು ಹಾಕ್ತಾರ? ಅದು ನಾಮಲ್ಲಿ ಕೇಳಿದ್ದ. ನಾನು ಮಂಡ್ಯದಲ್ಲಿ ಆಗಬೇಕಾಗಿತ್ತು, ಕನ್ನಡ ಮಂತ್ರಿಗಾಗಿ. ಇದು ರಾಜಕೀಯವೇ. ಇದು ಒಂದಲ್ಲ ಒಂದು ರೀತಿಯಲ್ಲಿ ನಡೀತಾ ಇದೆ. ನಾನು ನನಗೆಲ್ಲ ನಿಮಗೆ ಯಾರು ನೀವು ಬರ್ತೀರಿ ಬರೀ ಅವ್ರ ಕುಟುಂಬದ ವ್ಯಾಮೋಹಕ್ಕೆ ನಾನು ಬಲಿಯಾದ. ಆದರೆ ಕೊಟ್ಟಿಲ್ಲ. ನಾನೇನು ಅಪರಾಧ ಮಾಡಿದ್ದೆ? ನಾನು ಕುಮಾರಸ್ವಾಮಿ ವಿರುದ್ಧ ಮಾಡಿದ್ದೆ. ಇವತ್ತು ದೇವೇಗೌಡರು ನಮ್ಮ ನಾಯಕರು, ಅವ್ರ ಹಿರಿಯರು, ಅವ್ರ ಬಗ್ಗೆ ಪೂಜ್ಯ ಗೌರವ ಇದೆ, ಎರಡನೇ ಮಾತು. ಆದರೆ ಇವ್ರ ನಡವಳಿಕೆ ಇಲ್ಲ. ಸದ್ಯದಲ್ಲಿ ಸಂಪುಟ ವಿಚಾರಣೆ ಆಗಿದೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.